ಮೂರನೇ ಬಾರಿ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿರುವ ನರೇಂದ್ರ ಮೋದಿ ಈ ಬಾರಿ ಅವಧಿಗೂ ಮೊದಲೇ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿತಾರಾ ಎನ್ನುವ ವಿಚಾರ ಚರ್ಚೆ ಜೋರಾಗ್ತಾ ಇದೆ. ಯಾಕಂದ್ರೆ ನರೇಂದ್ರ ಮೋದಿ ಅವರಿಗೆ ಬರುವ ಸೆಪ್ಟೆಂಬರ್ಗೆ 75 ವರ್ಷಗಳು ಪೂರ್ಣಗೊಳ್ಳಲಿವೆ. ಬಿಜೆಪಿಯಲ್ಲಿ 75ಕ್ಕೆ ನಿವೃತ್ತಿ ಎನ್ನುವ ಅಲಿಖಿತ ನಿಯಮವೊಂದಿದೆ. 75 ವರ್ಷ ತುಂಬಿದ ನಂತರ ರಾಜಕಾರಣಿಗಳನ್ನು ಸಚಿವ ಸ್ಥಾನ ಮತ್ತು ಸಂಘಟನಾ ಸ್ಥಾನಗಳಿಂದ ನಿವೃತ್ತಿಗೊಳಿಸಬೇಕು ಎನ್ನುವ ಆಡಳಿತಾರೂಢ ಬಿಜೆಪಿಯ ಅಲಿಖಿತ ನಿಯಮವೇ ಇದೀಗ ಮೋದಿ ಭವಿಷ್ಯದ ಬಗ್ಗೆ ಚರ್ಚೆಯಾಗುವಂತೆ ಮಾಡಿದೆ. ಬರುವ ಸೆಪ್ಟೆಂಬರ್ ವೇಳೆಗೆ ಮೋದಿ ಅವರಿಗೆ 75 ವರ್ಷಗಳು ತುಂಬಲಿದ್ದು, ಈ ಬಾರಿ ಮೋದಿ 5 ವರ್ಷಗಳನ್ನು ಪೂರೈಸುವ ಮೊದಲೇ ಪ್ರಧಾನಿ ಸ್ಥಾನದಿಂದ ಕೆಳಗೆ ಇಳಿತಾರಾ ಎನ್ನುವ ಯಕ್ಷ ಪ್ರಶ್ನೆಯೊಂದು ಹುಟ್ಟಿಕೊಂಡಿದೆ. ಸದ್ಯಕ್ಕೆ ಮೋದಿ ಅವರಿಗೆ ಮತ್ತೊಬ್ಬ ಪರ್ಯಾಯ ನಾಯಕ ಯಾರು ಎನ್ನುವ ಪ್ರಶ್ನೆಗೆ ಸೂಕ್ತ ಉತ್ತರವಿಲ್ಲ. ಜನಸಾಮಾನ್ಯರು ಮಾತ್ರ ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಕಡೆಗೆ ಬೆರಳು ತೋರಿಸುತ್ತಿದ್ದಾರೆ. ಮೋದಿ ನಂತರ ಆ ಮಟ್ಟದ ಜನಪ್ರಿಯತೆಯನ್ನ ಮುಂದುವರಿಸಬಲ್ಲ ಸಮರ್ಥ ನಾಯಕ ಯೋಗಿ ಎನ್ನುವ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಜೋರಾಗಿದೆ. ಈ ನಡುವೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಹಗ್ಗ ಜಗ್ಗಾಟ ಶುರುವಾಗಿದೆ. ಈ ಎಲ್ಲಾ ವಿಚಾರಗಳು ಇದೀಗ ಆರ್ಎಸ್ಎಸ್ ಪ್ರಧಾನ ಕಚೇರಿಯಲ್ಲಿ ಚರ್ಚೆಯಾಗಲಿವೆ. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 11 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಆರ್ಎಸ್ಎಸ್ ಮನೆಗೆ ಭೇಟಿ ಕೊಡ್ತಾ ಇರೋದು ಕುತೂಹಲ ಕೆರಳಿಸಿದೆ. ಪ್ರಧಾನಿ ಮೋದಿ ಅವರು ಇದೇ ಮಾರ್ಚ್ 30ಕ್ಕೆ ನಾಗ್ಪುರದಲ್ಲಿರುವ ಆರ್ಎಸ್ಎಸ್ ಪ್ರಧಾನ ಕಚೇರಿಗೆ ಭೇಟಿ ಕೊಟ್ಟು ಭಾಗವತ್ ಅವರೊಂದಿಗೆ ಮಹತ್ವದ ಮಾತುಕತೆಯನ್ನ ನಡೆಸಲಿದ್ದಾರೆ. ಭವಿಷ್ಯದ ಪ್ರಧಾನಿ ಯಾರು, ಮುಂದಿನ ರಾಷ್ಟ್ರಾಧ್ಯಕ್ಷ ಯಾರು ಎನ್ನುವ ಪ್ರಮುಖ ವಿಚಾರಗಳ ಕುರಿತು ಮಹತ್ವದ ಚರ್ಚೆ ನಡೆಯಲಿದೆ. 1925ರಲ್ಲಿ ಸ್ಥಾಪನೆಯಾಗಿದ್ದ ಆರ್ಎಸ್ಎಸ್ ಇದೇ ವರ್ಷ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳಲಿದೆ. ಹಾಗಾಗಿ ಮೋದಿ ಸಂಘದ ಪ್ರಧಾನ ಕಚೇರಿಗೆ ಭೇಟಿಯನ್ನ ನೀಡಲಿದ್ದಾರೆ. ಸಾರ್ವತ್ರಿಕ ಚುನಾವಣೆಯ ನಂತರ ಹಳಸಿರುವ ಬಿಜೆಪಿ ಆರ್ಎಸ್ಎಸ್ ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಇಲ್ಲಿ ನಡೆಯಲಿದೆ. ಲೋಕಸಭೆ ಚುನಾವಣೆಯಲ್ಲಿ ಆಡಳಿತಾರೂಢ ಬಿಜೆಪಿಯ ಪ್ರದರ್ಶನ ಈ ಬಾರಿ ನೀರಸವಾಗಿತ್ತು. ಈ ಫಲಿತಾಂಶಕ್ಕೆ ಬಿಜೆಪಿ ನಾಯಕರ ದುರಹಂಕಾರ ಕಾರಣವಾಗಿದೆ ಅಂತ ಆರ್ಎಸ್ಎಸ್ ನಾಯಕರು ಟೀಕಿಸಿದ್ರು. ಆರ್ಎಸ್ಎಸ್ ಮುಖಂಡ ಇಂದ್ರೇಶ್ ಕುಮಾರ್ ರಾಮಭಕ್ತಿ ಹೊಂದಿದ್ದರೂ ಕೂಡ ದುರಹಂಕಾರಿಯಾಗಿದ್ದ ಬಿಜೆಪಿ ಪಕ್ಷವನ್ನ ಶ್ರೀರಾಮನೇ 241ರ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ ಎಂದಿದ್ರು. ನಂತರ ತಮ್ಮ ಹೇಳಿಕೆಯನ್ನ ಬದಲಿಸಿಕೊಂಡಿದ್ರು. ಇಂದ್ರೇಶ್ ಕುಮಾರ್ ಮತ್ತೊಂದು ಹೇಳಿಕೆ ನೀಡುವ ಮೂಲಕ ತೇಪೆ ಹಚ್ಚಿ ಬಿಜೆಪಿಯನ್ನ ಹೊಗಳಿದ್ರು. ರಾಮನನ್ನ ವಿರೋಧಿಸಿದವರೆಲ್ಲರೂ ಅಧಿಕಾರದಿಂದ ಹೊರಗುಳಿದಿದ್ದಾರೆ, ಆದರೆ ರಾಮನ ಸಂಕಲ್ಪವನ್ನ ತೆಗೆದುಕೊಂಡವರು ಈಗ ಅಧಿಕಾರದಲ್ಲಿದ್ದಾರೆ ಅಂತ ಬಿಜೆಪಿಯನ್ನ ಹೊಗಳಿದ್ರು. ಅಲ್ಲದೆ ಮೋಹನ್ ಭಾಗವತ್ ಅವರು ಕೂಡ ಪರೋಕ್ಷವಾಗಿ ಮೋದಿಯವರನ್ನ ಟೀಕಿಸಿದ್ರು ಎನ್ನಲಾಗಿತ್ತು. ದೇಶದಲ್ಲಿ ಯಾರೂ ಸೂಪರ್ ಮ್ಯಾನ್ಗಳಂತೆ ವರ್ತಿಸಬಾರದು, ಭಗವಂತರಾಗಲು ಅಥವಾ ತಾವೇ ವಿಶ್ವರೂಪ ಎಂಬಂತೆ ನಡೆದುಕೊಳ್ಬಾರದು ಅಂತ ಭಾಗವತ್ ಅವರು ಮಾರ್ಮಿಕವಾಗಿ ನುಡಿದಿದ್ರು. ಸ್ವಯಂ ಅಭಿವೃದ್ಧಿಯ ಹಂತದಲ್ಲಿ ಯಾವುದೇ ಮನುಷ್ಯ ತನ್ನಷ್ಟಕ್ಕೆ ತಾನು ಸೂಪರ್ ಮ್ಯಾನ್ ನಂತಾಗುವುದಕ್ಕೆ ಪ್ರಯತ್ನಿಸಬಹುದು. ಆ ನಂತರ ದೇವರಾಗಲು ಅಥವಾ ಭಗವಂತನಾಗಲು ಪ್ರಯತ್ನಿಸಬಹುದು. ಕಟ್ಟ ಕಡೆಗೆ ತಾನೇ ವಿಶ್ವರೂಪದ ಪ್ರತೀಕ ಎಂಬಂತಾಗಲು ಇನ್ನಿಲ್ಲದ ಕಸರತ್ತುಗಳನ್ನು ಮಾಡಬಹುದು. ಆದರೆ ಮುಂದೇನಾಗುತ್ತೆ ಅಂತ ಹೇಳಲಾಗದು ಅಂತ ಆಕ್ರೋಶವನ್ನು ಹೊರಹಾಕಿದ್ರು. ಮೋಹನ್ ಭಾಗವತ್ ಅವರ ಈ ಸೂಪರ್ ಮ್ಯಾನ್ ಹೇಳಿಕೆಯು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆಯೇ ಪ್ರಯೋಗಿಸಿದ್ದು ಅಂತ ಹಲವಾರು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಒಟ್ಟಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಆದ ಹಿನ್ನಡೆಯಿಂದ ಬಿಜೆಪಿ ಎಚ್ಚೆತ್ತುಕೊಂಡಿದೆ. ಭವಿಷ್ಯದ ಬಗ್ಗೆ ಜಾಗರೂಕವಾಗಿ ಇದೀಗ ಮೋದಿ ಮತ್ತು ಮೋಹನ್ ಭಾಗವತ್ ಭೇಟಿ ಆರ್ಎಸ್ಎಸ್ ಮತ್ತು ಬಿಜೆಪಿಯನ್ನ ಗಟ್ಟಿಗೊಳಿಸುವಲ್ಲಿ ಸಹಾಯಕವಾಗಲಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಡ್ಡಾ ಮುಂದುವರಿಯುವುದು ಅನುಮಾನವಾಗಿದೆ. ಬಿಜೆಪಿ ಹಾಲಿ ಅಧ್ಯಕ್ಷ ನಡ್ಡಾ ಸಾರ್ವತ್ರಿಕ ಚುನಾವಣೆಯ ವೇಳೆ ನೀಡಿದ್ದ ಹೇಳಿಕೆ ಆರ್ಎಸ್ಎಸ್ ಅನ್ನ ಕೆರಳಿಸಿತ್ತು. ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ನಡ್ಡಾ, ಬಿಜೆಪಿ ವರ್ಷಗಳಿಂದ ಬೆಳೆದು ಬಂದಿದೆ, ತನ್ನದೇ ಆದ ವ್ಯವಹಾರಗಳನ್ನು ನಡೆಸುವ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಹೇಳುವ ಮೂಲಕ ಬಿಜೆಪಿಗೆ ಆರ್ಎಸ್ಎಸ್ಗೆ ಅಗತ್ಯ ಕಡಿಮೆ ಇದೆ ಎನ್ನುವ ಅರ್ಥದಲ್ಲಿ ಹೇಳಿಕೆ ನೀಡಿದ್ರು. ಸದ್ಯ ಬಿಜೆಪಿ ಪಕ್ಷದ ಹೊಸ ಅಧ್ಯಕ್ಷರ ನೇಮಕಕ್ಕೆ ಸಿದ್ಧತೆಯನ್ನ ನಡೆಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಆರ್ಎಸ್ಎಸ್ ಈವರೆಗೆ ಯಾವುದೇ ಹೆಸರನ್ನ ಪ್ರಸ್ತಾಪಿಸಿಲ್ಲ. ರಬ್ಬರ್ ಸ್ಟ್ಯಾಂಪ್ ಅಂತ ಆರೋಪಿಸಿದ ಬಿಜೆಪಿ ಮುಖ್ಯಸ್ಥ ಜೆಪಿ ನಡ್ಡಾ ಅವರ ಅಧಿಕಾರಾವಧಿಯು 2024ರ ಜನವರಿಯಲ್ಲಿ ಮುಗಿದಿತ್ತು. ಅಧಿಕಾರ ವಿಸ್ತರಣೆ ಮಾಡಿರುವ ಕಾರಣ ಈಗ ಅವರು ಅಧಿಕಾರದಲ್ಲಿ ಮುಂದುವರೆದಿದ್ದು ಇದೀಗ ನೂತನ ಅಧ್ಯಕ್ಷರ ನೇಮಕವಾಗಬೇಕಿದೆ. ಈ ವಿಚಾರವಾಗಿ ಆರ್ಎಸ್ಎಸ್ ಕೂಡ ಪ್ರಧಾನಿಗೆ ಸಲಹೆ ನೀಡಲಿದೆ. ಮಾರ್ಚ್ 30ರಂದು ನಡೆಯುವ ಗುಡಿ ಪಾಡ್ವಾ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಾಗ್ಪುರಕ್ಕೆ ಭೇಟಿ ನೀಡಲಿದ್ದು, ರಾಷ್ಟ್ರೀಯ ಸ್ವಯಂ
ಸೇವಕ ಸಂಘ ಮುಖ್ಯಸ್ಥ ಮೋಹನ್ ಭಾಗವತ್ ಅವರೊಂದಿಗೆ ವೇದಿಕೆ ಹಂಚಿಕೊಳ್ಳಲಿದ್ದಾರೆ. ರಾಮಮಂದಿರ ಪ್ರತಿಷ್ಠಾಪನಾ ಸಮಾರಂಭದ ಸಂದರ್ಭದಲ್ಲಿ ಇಬ್ಬರು ನಾಯಕರು ಕೊನೆಯ ಬಾರಿಗೆ ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ದರು. 2014ರಲ್ಲಿ ಮೋದಿ ಇನ್ನೂ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಅವರು ಸಾರ್ವಜನಿಕವಾಗಿ ಮುಖಾಮುಖಿ ಸಭೆಯನ್ನ ನಡೆಸಿದರು. ಇದೀಗ ಇವರಿಬ್ಬರ ಭೇಟಿ ಭಾರೀ ಕುತೂಹಲವನ್ನ ಮೂಡಿಸಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.